ಫ್ರೆಂಡ್ಸ್, ಬನ್ನಿ ಈ ಬಿರಿಯುವಂತಹ ಚಳಿಯಲ್ಲಿ ನಮ್ಮ ಅಂಗಾಲಿನ ಹಾಗೂ ತುಟಿಗಳ ಆರೈಕೆಯನ್ನು ನಾವು ಮನೆಯಲ್ಲೇ ತಯಾರಿಸಿದ ಕೆಲವೊಂದು ಮನೆಮದ್ದು ಅಥವಾ ಪ್ರಾಡಕ್ಟ್, ಮನೆಯಲ್ಲೇ ತಯಾರು ಮಾಡುವಂತಹ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ನ ನಾವು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ತುಟಿಗೆ ಲೇಪಿಸುವಂತಹ ಲಿಪ್ಸ್ಟಿಕ್ ಹಾಗೂ ಒಡೆದಂಥ ಹಿಮ್ಮಡಿಗಳಿಗೆ ಲೇಪಿಸಲಿಕ್ಕೆ ಒಂದು ತೈಲನ ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಉಪಯೋಗಕ್ಕೆ ಬರುತ್ತೆ. ನಾನು ಲಾಸ್ಟ್ ಇಯರ್ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರಲ್ಲೂ ಕೂಡ ನಾನು ಈ ಒಡೆದಂಥ ಹಿಮ್ಮಡಿಗೆ ನಾನು ಟಿಪ್ಸ್ನ ಹೇಳಿದ್ದೀನಿ. ಈ ಸರಿ ಬಂದುಬಿಟ್ಟು ಒಡೆದಂಥ ಹಿಮ್ಮಡಿ ಜೊತೆಗೆ ತುಟಿಗಳಿಗೆ ಲೇಪಿಸಲಿಕ್ಕೆ ಏನು ಮಾಡಬೇಕಪ್ಪ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ನೀವು ನೋಡ್ತಾ ಇರೋದು, ನನ್ನ ಕೈಯಲ್ಲಿ ನೋಡ್ತಾ ಇರೋದು ಬಂದುಬಿಟ್ಟು ಜೇನಿನ ಮೇಣ. ಈ ಜೇನಿನ ಮೇಣವನ್ನು ಹಿಂದಿನ ಕಾಲದಲ್ಲಿ ಬ್ಯೂಟಿಗೆ ತುಂಬಾ ಉಪಯೋಗಿಸ್ತಾ ಇದ್ದರು. ಬ್ಯೂಟಿ ಟಿಪ್ಸ್ಗೋಸ್ಕರ ನಮ್ಮ ಅಜ್ಜಿಯಂದರು ಈ ಜೇನಿನ ಮೇಣವನ್ನು ಕರಗಿಸಿ ಹಣೆಗಿಟ್ಬಿಟ್ಟು ಅದ್ರ ಮೇಲೆ ಹುಡಿ ಕುಂಕುಮನ ಇಟ್ಕೊತಿದ್ರು, ಅಂದರೆ ಪುಡಿ ಕುಂಕುಮನ ಇಟ್ಕೊತಿದ್ರಂತೆ. ಅದು ಎಷ್ಟೇ ಬಿಸಿಲಲ್ಲಿ, ಇದರಲ್ಲಿ ಚಳಿಲಿ, ಮಳೆಯಲ್ಲಿ ಕೆಲಸ ಮಾಡಿದರೂ ಕೂಡ ಕುಂಕುಮ ಅದು ಹೋಗ್ತಾ ಇರಲಿಲ್ವಂತೆ ಹಣೆಯಿಂದ. ತುಂಬ ಚೆನ್ನಾಗಿ ಸ್ಟಿಕ್ಕರ್ ಥರನೇ ಕೂತ್ಕೊಳ್ತಿತ್ತಂತೆ ಹಣೆಗೆ, ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಹಾಗೆ ಒಡೆದಂಥ ಹಿಮ್ಮಡಿಗೆ ನಾವೇನಪ್ಪ ಮಾಡಬೇಕು ಅಂದರೆ, ಇವಾಗ ಈ ಜೇನಿನ ಮೇಣವನ್ನು ಈ ರೀತಿ ಕರಗಿಸಿ ಸ್ವಲ್ಪ ಅದರಲ್ಲಿ ಕಸ ಬರ್ತಾ ಇದೆ ಅಲ್ವಾ, ಆ ಕಸನ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ತೆಗೆದುಬಿಡೋಣ. ಈ ರೀತಿ ನಾವು ಜೇನಿನ ಮೇಣವನ್ನು ಕರಗಿಸೋಣ. ಈ ಜೇನಿನ ಮೇಣನ ಹೇಗೆ ಸಂಗ್ರಹಣೆ ಮಾಡ್ತಾರೆ ಅಂದರೆ, ಜೇನುಗೂಡುಗಳು ಜೇನನ್ನ ಕಟ್ಟಿ ಜೇನು ತುಪ್ಪವನ್ನು ಕದಲಿಸಿದ ಮೇಲೆ ಸಿಗುತ್ತಲ್ವ ಒಂದು ರೊಟ್ಟಿ ಅಂತ ಹೇಳಿ, ಅದರ ಮೂಲಕ ಇದನ್ನು ಸಂಗ್ರಹಣೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ಜೇನಿನ ಮೇಣವನ್ನು. ಈ ಜೇನಿನ ಮೇಣವನ್ನು ನಾವು ಲೇಪಿಸೋದ್ರಿಂದ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನೋಡಿ, ನಾನಿವಾಗ ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿನೇ ಹಾಕ್ಕೋಬೋದು. ಒಂದು ಸ್ವಲ್ಪ ಅದೆಷ್ಟಿದೆ ಅದರ ಅರ್ಧ ಭಾಗದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಒಂದು ಟೀ ಕುಡಿಯೋ ಇದರಲ್ಲಿ ಲೋಟದಿಂದ ಒಂದು ಅರ್ಧ ಲೋಟ ಎಣ್ಣೆನ ಹಾಕಿ, ಕೊಬ್ಬರಿ ಎಣ್ಣೆನ, ಕೊಕೊನಟ್ ಆಯಿಲ್ ಹಾಕಿಬಿಟ್ಟು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೀವು ಇದಕ್ಕೆ ಯಾವುದನ್ನು ನೀವು ಸೌಂದರ್ಯವರ್ಧಕವಾಗಿ ಬಳಸಲಿಕ್ಕೆ ಇಷ್ಟಪಡ್ತೀರೋ ಆ ಪ್ರಾಡಕ್ಟ್ನ ಹಾಕಿದರೆ ನಿಮಗೆ ಸೋಪ್ ರೆಡಿಯಾಗುತ್ತೆ ಫ್ರೆಂಡ್. ನೋಡಿ, ಅಲೋವೆರಾ ಹಾಕಿದರೆ ಅಲೋವೆರಾ ಸೋಪ್ ರೆಡಿಯಾಗುತ್ತೆ, ಬೀಟ್ರೋಟ್ ಹಾಕಿದರೆ ಬೀಟ್ರೋಟು, ಹಾಗೆ ಗಂಧ, ಚಂದನ ಹಾಕಿ ನೀವು ತಯಾರು ಮಾಡಿಕೊಂಡ್ರೆ ಸೋಪ್ ರೆಡಿಯಾಗುತ್ತೆ. ನೋಡಿ, ನಾನು ಕೇವಲ ಕೊಬ್ಬರಿ ಎಣ್ಣೆ ಮತ್ತು ಜೇನಿನ ಮೇಣದಿಂದ ನಾನು ಈ ಸೋಪನ್ನು ತಯಾರು ಮಾಡಿದ್ದೀನಿ. ನೀವು ಬೇಕಿದ್ರೆ ಬೇವಿನ ಸೊಪ್ಪಿನ ಪುಡಿಯನ್ನು ಹಾಕಿದರೂ ಕೂಡ ನಮಗೆ ಬೇವಿನ ಸೋಪು, ಆ ಸೋಪ್ ನಮಗೆ ರೆಡಿಯಾಗಿ ಸಿಕ್ಬಿಡುತ್ತೆ. ಈ ರೀತಿ ನಾವು ಉಪಯೋಗಿಸೋದ್ರಿಂದ ನಮಗೆ ಚಳಿಗಾಲದಲ್ಲಿ ಯಾವುದೇ ಕಾರಣಕ್ಕೂ ಬಿರಿಯುವಂತಹ ಚರ್ಮ ನಮಗೆ ತುಂಬ ಸ್ಮೂತಾಗಿ ಬರುತ್ತೆ. ಹಾಗೆ ಒಡೆದಂಥ ಹಿಮ್ಮಡಿಗಳಿಗೆ ಇದನ್ನು ಲೇಪಿಸೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬನ್ನಿ, ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಬೀಟ್ರೂಟಿಂದ ನಾವು ಜೇನಿನ ಮೇಣವನ್ನು ಬಳಸಿಬಿಟ್ಟು ಲಿಪ್ಸ್ಟಿಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬೀಟ್ರೂಟಿನ ಮೇಲ್ಗಡೆ ಸಿಪ್ಪೆನ ನೀಟಾಗಿ ತೆಗೆದುಬಿಟ್ಟು ನೀಟಾಗಿ ಈ ರೀತಿ ತುರ್ಕೊಂಡ್ಬಿಡಿ ಫ್ರೆಂಡ್ಸ್. ತುರ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ರಸ ತೆಗೆದುಬಿಟ್ಟು ಇದನ್ನು ರೆಡಿ ಮಾಡ್ಕೋಬೇಕು. ಹಾಗೆ ನೋಡಿ, ಜೇನಿನ ಮೇಣನ ನಾನು ಹೇಳಿದೆಲ್ಲ, ಮೊದಲನೇದಾಗಿ ಹೇಳಿದ್ದೀನಿ, ಹಣೆಗೆ ತಿಲಕವನ್ನು ಇಡಲಿಕ್ಕೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯಂದರು ಬಳಸ್ತಾ ಇದ್ರಂತೆ. ಈ ಬೀಟ್ರೂಟಲ್ಲಿ ಹೇಳಬೇಕಂದ್ರೆ ತುಂಬಾ ರಸ ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ಕೈಯೆಲ್ಲ ಕೆಂಪಾಗ್ಬಿಡ್ತು. ತುಂಬ ಎಳೆ ಬೀಟ್ರೂಟು, ತುಂಬ ಚೆನ್ನಾಗಿದೆ. ನೀವು ಒಳ್ಳೆಯದನ್ನೇ ಆಯ್ದುಕೊಂಡು ತೊಗೊಂಡ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಬೇರೆ ಪ್ರಾಡಕ್ಟ್ಗಳನ್ನು ನಾವು ಯೂಸ್ ಮಾಡೋದ್ರಿಂದ ಅದಕ್ಕೆ ಹಂದಿ ಕೊಬ್ಬನ್ನು ಹಾಕಿರ್ತಾರಂತೆ, ಆಮೇಲೆ ಅದು ಯಾವುದೋ ಕೀಟನ ಹಾಕಿಬಿಟ್ಟು ಲಿಪ್ಸ್ಟಿಕ್ನ ತಯಾರಿಸ್ತಾರಂತೆ. ಅದೆಲ್ಲ ನೋಡಿಬಿಟ್ರೆ ಹಂದಿ ಕೊಬ್ಬು, ಆ ಕೊಬ್ಬು, ಈ ಕೊಬ್ಬು ಇದನ್ನೆಲ್ಲ ಹಾಕಿಬಿಟ್ಟು ಪೂಜೆ ಸಮಯದಲ್ಲಿ ನಾವು ಲಿಪ್ಸ್ಟಿಕ್ ಹಚ್ಕೊಳ್ತೀವಿ, ಫಂಕ್ಷನ್ನಲ್ಲಿ ಪೂಜೆ ಸಮಯದಲ್ಲಿ ಹಚ್ಕೊಳ್ತೀವಿ. ವೆಜಿಟೇರಿಯನ್ ಆದ್ರಂತರೂ ಲಿಪ್ಸ್ಟಿಕ್ ಬಳಸೋದೇ ಬೇಡ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ವೆಜಿಟೇರಿಯನ್ಸ್ಗೋಸ್ಕರ ಆಯಿತು. ಹಾಗೆ ಅದು ಏನೇ ಆದ್ರೂ, ವೆಜಿಟೇರಿಯನ್ ಆದರೂ ಅಷ್ಟೇ, ನಾನ್ ವೆಜಿಟೇರಿಯನ್ ಆದರೂ ಅಷ್ಟೇ, ಆ ರೀತಿ ಆ ಪ್ರಾಣಿಗಳ ಕೊಬ್ಬನ್ನು ಬಳಸಿಬಿಟ್ಟು ಮಾಡುವಂಥ ಪ್ರಾಡಕ್ಟ್ನ ತುಟಿಗಳಿಗೆ ಲೇಪನ ಮಾಡೋದು ಅಂದರೆ ಅದು ತುಂಬ ಅಸಹ್ಯ ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಅದಕ್ಕೋಸ್ಕರ ನಾನು ಅದನ್ನು ಬಳಸೋದೇ ಇಲ್ಲ. ನನ್ನ ಲಿಪ್ಸ್ಗೆ ನಾನು ಯಾವತ್ತಿದ್ರೂ ಹೋಮ್ ಮೇಡ್ ಲಿಪ್ಸ್ಟಿಕ್ನೇ ನಾನು ತಯಾರಿಸ್ಕೊಂಡು ಹಚ್ಕೊಳ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನಾನು ಪ್ರತಿ ವರ್ಷ ಕೂಡ ಚಳಿಗಾಲ ಬಂತು ಅಂದರೆ ಹೋಮ್ ಮೇಡ್ ಲಿಪ್ಸ್ಟಿಕ್ಕು ಹಾಗೆ ಹಿಮ್ಮಡಿಗೆ ಹಚ್ಚಲಿಕ್ಕೆ
ಒಂದು ಆಯಿಲ್ನ ರೆಡಿ ಮಾಡ್ಕೊಳೋದಂತೂ ಫಿಕ್ಸು ಫ್ರೆಂಡ್ಸ್. ಆ ಕಾರಣಕ್ಕೆ ನಾನು ಲಾಸ್ಟ್ ಟೈಮು ಈ ವಿಡಿಯೋ ಹಾಕ್ಲಿಕ್ಕೆ ಆಗಿರಲಿಲ್ಲ ಲಿಪ್ಟಿಕ್ಕಿಂದು, ಅದಕ್ಕೋಸ್ಕರ ಈ ಸರಿ ಮಾಡಿ ಹಾಕ್ತಾಯಿದ್ದೀನಿ. ನೀವು ಲಾಸ್ಟ್ ವಿಡಿಯೋ ಲಿಂಕು ಕೂಡ ನಾನು ಇದರಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಕೂಡ ನೋಡ್ಕೋಬೋದು. ನೋಡಿ, ಒಂದು ಬಿಳಿ ಬಟ್ಟೆಗೆ ಹಾಕಿಬಿಟ್ಟು ಇದನ್ನು ನೀಟಾಗಿ ರಸನ ತೆಕ್ಕೊಂಡ್ಬಿಡೋಣ. ಬೀಟ್ರೂಟಿನ ರಸವನ್ನು ತೆಗೆದುಬಿಡೋಣ. ಈ ಜೇನಿನ ಮೇಣ ನಮಗೆ ನೋಡಿ ನ್ಯಾಚುರಲಾಗಿ ಸಿಗೋದು, ಬೀಟ್ರೂಟ್ ಕೂಡ ನಮಗೆ ನ್ಯಾಚುರಲಾಗಿ ಸಿಗುತ್ತೆ. ಇದರಲ್ಲಿ ನಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಯಾವುದೇ ರೀತಿ ಭಯ ಇಲ್ಲದೆ ಉಪಯೋಗಿಸ್ಬೋದು ಫ್ರೆಂಡ್ಸ್. ಕೆಲವೊಂದು ಲಿಪ್ಟಿಕ್ ನೋಡಿ ಕಂಟಿನ್ಯೂಸ್ ಆಗಿ ನಮ್ಮ ಫ್ಯಾಮಿಲಿಯಲ್ಲೇ ಒಬ್ರು ಇದ್ದಾರೆ, ಯಾರು ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಕಂಟಿನ್ಯೂಸ್ ಆಗಿ ಲಿಪ್ಟಿಕ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿ ಇವಾಗ ಅವ್ರ ಲಿಪ್ಸ್ ಏನಾಗಿದೆಯಪ್ಪ ಅಂದರೆ ಕಪ್ಪಾಗಿಬಿಟ್ಟಿದೆ, ತುಂಬ ಕಪ್ಪಾಗಿದೆ. ಇವಾಗ ಲಿಪ್ಟಿಕ್ ಇಲ್ಲದೇ ಇರಲಿಕ್ಕೆ ಆಗಲ್ಲ, ಆ ರೇಂಜಿಗೆ ಆಗಿಬಿಟ್ಟಿದೆ. ನಾನು ಹೇಳಬೇಕಪ್ಪ ಅಂದರೆ ನಾನು ಲಿಪ್ಟಿಕ್ನ ಬಳಸೋದೇ ಇಲ್ಲ, ನಾನು ಬಳಸೋದೇ ಇದು ಹೋಮ್ ಮೇಡ್ ಲಿಪ್ಟಿಕ್ಕು. ನನ್ನ ಲಿಪ್ಸು ಇವಾಗಲೂ ಕೂಡ ತುಂಬ ಪಿಂಕ್ ಆಗಿಯೇ ಇದೆ. ಯಾವುದೇ ಕಾರಣಕ್ಕೂ ನಾನು ಅಗದಿ ನನ್ನ ಲಿಪ್ಪು ಫುಲ್ ರೆಡ್ ಅಂತೂ ಇಲ್ಲ, ಲೈಟಿಸ್ ಪಿಂಕ್ ಅಂತೂ ಪಕ್ಕ ಇದೆ ಫ್ರೆಂಡ್ಸ್. ನಾನು ಇದನ್ನೇ ಬಳಸೋದು. ನೀವು ದಯವಿಟ್ಟು ನೋಡಿ, ಈ ರೀತಿ ಹೋಮ್ ಮೇಡ್ ಪ್ರಾಡಕ್ಟ್ನ ನೀವೇ ರೆಡಿ ಮಾಡಿಕೊಂಡು ಬಳಸೋದ್ರಲ್ಲಿ ಒಂದು ಖುಷಿನೂ ತುಂಬ ಚೆನ್ನಾಗಿ ಖುಷಿನೂ ಸಿಗುತ್ತೆ. ನಾವೇ ಮಾಡ್ಕೊಂಡಿದ್ದೀವಲ್ಲ ಅನ್ನೋದು ಒಂದು ನಮಗೆ ಸ್ಯಾಟಿಸ್ಫೈಡ್ ಇರುತ್ತೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೋಡಿ, ಬೀಟ್ರೂಟ್ ಮಾತ್ರ ಎಷ್ಟು ರೆಡ್ ಇದೆ ಅಂದರೆ ಸಖತ್ತು ರಸ ಬಂದುಬಿಡ್ತು. ಇದು ನೀಟಾಗಿ ಇದನ್ನು ಬೇಕಿದ್ರೆ ನೀವು ಏನಾದ್ರು ಅಡುಗೆ ಪದಾರ್ಥಕ್ಕೂ ಕೂಡ ಬಳಸ್ಕೋಬೋದು. ಅದು ಉಳಿದಿರೋದು ರಸ ಹಿಂಡಿ ತೆಗೆದಿರೋದನ್ನು ಬೇಡ ಅಂದರೆ ಅದರಲ್ಲಿ ಏನೂ ಇಲ್ಲ, ಶಕ್ತಿ ಇಲ್ಲ, ಅದರಲ್ಲಿ ಎಲ್ಲ ತೆಗೆದುಬಿಟ್ಟಿದ್ದೀನಿ. ನೋಡಿ, ನಾವು ಇವಾಗ ಜಾರಿಗೆ ಹಾಕಿದೆ ಅಲ್ವಾ, ಇದೇ ರೀತಿ ಜಾರಿಗೆ ಹಾಕಿಬಿಟ್ಟು ಮಿಕ್ಸಿ ಹೊಡೆದ್ಬಿಟ್ಟು ಅದನ್ನು ತುಪ್ಪದಲ್ಲಿ ಒಗ್ಗರಣೆ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ನಾವು ಅದನ್ನು ಸೇವಿಸೋದ್ರಿಂದ ನಮಗೆ ತುಂಬ ಒಳ್ಳೆ ಸೌಂದರ್ಯದಕ್ಕೆ ಒಳಗಡೆಯಿಂದ ಸೌಂದರ್ಯ ವೃದ್ಧಿಯಾಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ರಕ್ತ ಕೂಡ ಇದರಿಂದ ನಮಗೆ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಫ್ರೆಂಡ್ಸ್, ಈ ಬೀಟ್ರೂಟ್ ರಸದಲ್ಲಿ ಎಷ್ಟು ಕೆಂಪು ಇದೆ ನೋಡಿ. ಇದು ಹಾಕಿದರೆ ಸಾಕು ಅಲ್ವಾ, ಲಿಪ್ಟಿಗೆ ಇನ್ನೇನು ಬೇಡ. ನೀವು ಬೀಟ್ರೂಟ್ನ ಹೆಚ್ಚುತ್ತಾ ಇರ್ತೀರಾ, ಸಾಂಬಾರಿಗೆ ಆಗಲಿ, ಪಲ್ಯಕ್ಕೆ ಆಗಲಿ, ಅಥವಾ ಹಲ್ವಾಗಾಗಲಿ. ಹಲ್ವಾ ರೆಸಿಪಿನೂ ಇದೆ, ಹಾಕ್ತೀನಿ. ಇದಕ್ಕೆಲ್ಲ ನೀವು ಹೆಚ್ಚುತ್ತಾ ಇರ್ತೀರಲ್ಲ, ಆವಾಗ ಜಸ್ಟ್ ಬೀಟ್ರೂಟ್ನ ಒಂದು ತುಂಡು ತೊಗೊಂಡ್ಬಿಟ್ಟು ನೀವು ತುಟಿಗಳಿಗೆ ಅದನ್ನು ಸ್ಮೂತಾಗಿ ಉಜ್ಜೋದ್ರಿಂದ ಕೂಡ ತುಟಿಗಳು ನಮಗೆ ನ್ಯಾಚುರಲ್ ರೆಡ್ಡಾಗಿ ಉಳ್ಕೊಂಡ್ಬಿಡುತ್ತೆ. ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ನೋಡಿ, ಮೇಣನ ಕರಗಿಸಿಕ್ಕಿಟ್ಟಿದ್ದೀನಿ. ಈ ಮೇಣ ಅದು ಕರಗಿಸಿದ್ದು ಬೇರೆ ಇದೆ, ಕಾಲಿಗೆ ಮಾಡಿದ್ದೆ ಅಲ್ವಾ. ಇವಾಗ ಅದನ್ನೇ ಸ್ವಲ್ಪ ತೊಗೊಂಡಿದ್ದೀನಿ, ಕಟ್ ಮಾಡಿಬಿಟ್ಟು ಇದನ್ನು ಕೂಡ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸೇಮ್ ಫ್ರೆಂಡ್ಸ್, ನಾನು ಮತ್ತೆ ವಿಡಿಯೋದಲ್ಲಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಬೇಕಾದ್ರೆ ಸ್ಕಿಪ್ ಆಗ್ಬೋದು. ನೋಡಿ, ನಾನು ಇವಾಗಲೇ ಹೇಳಿಬಿಡ್ತೀನಿ. ಇದು ಸೇಮ್ ಏನಪ್ಪ, ಕರಗಿಸ್ಬಿಟ್ಟು ಇದಕ್ಕೆ ಬೀಟ್ರೂಟ್ನ ಹಾಕಿ ಇದನ್ನು ತುಂಬ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ನಮಗೆ ಲಿಪ್ಟಿಕ್ ರೆಡಿ ಆಯಿತು. ವಿಡಿಯೋ ಲಾಂಗ್ ಆದರೆ ಕೆಲವೊಬ್ಬರು ಬೇಜಾರು ಮಾಡ್ಕೊಳ್ತೀರಲ್ವ, ಅದಕ್ಕೆ ಮುಂಚೆನೇ ಹೇಳ್ತಾ ಇದ್ದೀನಿ. ವಿಡಿಯೋ ಲಾಂಗ್ ಗ್ಯಾರಂಟಿ ಆಗುತ್ತೆ, ಯಾಕಂದರೆ ನಾನು ಪ್ರತಿಯೊಂದು ಸ್ಟೆಪ್ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆ ಕಾರಣಕ್ಕೆ ವಿಡಿಯೋ ಖಂಡಿತವಾಗೂ ಲಾಂಗ್ ಆಗುತ್ತೆ ಫ್ರೆಂಡ್ಸ್. ಇದು ಸ್ವಲ್ಪ ಕರಗಬೇಕು. ಇದು ಕರಗಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ, ಇದಕ್ಕೆ ನಾವು ಏನು ಬೀಟ್ರೂಟನ್ನು ತುರಿದ್ಬಿಟ್ಟು ರಸನ ತೆಗೆದಿಟ್ಕೊಂಡಿದ್ವೋ ಬೌಲಲ್ಲಿ, ಆ ಬೌಲಲ್ಲಿರೋ ರಸನ ಇದಕ್ಕೆ ಹಾಕ್ಬಿಟ್ಟು ಆ ನೀರಿನ ಅಂಶ ಎಲ್ಲ ಹೋಗೋತನ, ಫುಲ್ ಗಟ್ಟಿ ಆಗೋತನ ನಮಗಿದು ಕುದಿಸಲೇಬೇಕು. ತುಪ್ಪ ಬಿಸಿ ಮಾಡುವಾಗ ಸ್ವಲ್ಪ ನೀರು ಚಿಮ್ಕಿಸ್ತೀವಿ ಗೊತ್ತಾ, ಆವಾಗ ಚಟಪಟ ಸೌಂಡ್ ಆದರೆ ಇನ್ನೂ ಅದರಲ್ಲಿ ನೀರಿನ ಅಂಶ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಇದರನ್ನು ಕೂಡ ನಾವು ಟೆಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ನೀರಿನ ಅಂಶ ಇದೆಯಾ ಹೋಗಿದೆಯಾ ಅಂತ ಹೇಳಿ. ನೋಡಿ, ಫೈನಲಿ ನಮಗೆ ಇವಾಗ ಲಿಪ್ಟಿಕ್ ರೆಡಿ ಆಗ್ತಾ ಉಂಟು. ನಾವು ಇದನ್ನು ನೀಟಾಗಿ ಕುದಿಸ್ಬಿಟ್ಟು ಒಂದು ಸ್ವಲ್ಪ ಇದು ಕುದಿಯುವಾಗ ಏನು ನಮಗೆ ಇದು ಫೈನಲಿ ಆಗಿದೆ ಅಂತ ಒಂದೇ ಟೈಮ್ಗೆ ಗಟ್ಟಿ ಆಗೋದಿಲ್ಲ ಫ್ರೆಂಡ್ಸ್. ಇದನ್ನು ನಿಧಾನವಾಗಿ ಕುದಿಸ್ಕೊಂಡು ನೀರಿನ ಅಂಶ ಎಲ್ಲ ಹೋಗಿದೆ ಅಂತ ನಮಗೆ ಅನಿಸಿದರೆ, ಅದು ಕ್ವಾಂಟಿಟಿ ಕಡಿಮೆ ಆದರೆ ಆಮೇಲೆ ನೀರನ್ನು ಚಿಮ್ಕಿಸಿ ನೋಡಬೇಕು ಅಂತ ಹೇಳಿದೆ ಅಲ್ವಾ ನಾನು. ಕುದೀತಿರುವಾಗಲೇ ಸ್ವಲ್ಪ ನೀರು ಚಿಮ್ಕಿಸಿ ನೋಡಿ, ಚಟಪಟ ಸೌಂಡ್ ಆಯಿತು ಅಂದರೆ ಓಕೆ, ಪರ್ಫೆಕ್ಟ್ ರೆಡಿ ಆಗಿದೆ ಅಂತ. ಸೌಂಡ್ ಆಗಿಲ್ಲ ನಮಗಿನ್ನ, ಸೌಂಡು ತುಪ್ಪ ಕಾಸುವಾಗ ಹೆಂಗೆ ಮಾಡ್ತೀವಲ್ಲ ಹಾಗೆ ಸೌಂಡ್ ಆಗಿಲ್ಲ ಅಂದರೆ ಇದು ಇನ್ನೂ ರೆಡಿ ಆಗಿಲ್ಲ ಅಂತ. ರೆಡಿ ಆಗಿತ್ತು ಅಂದರೆ ಮಾತ್ರ ಚಟಪಟ ಸೌಂಡ್ ಬರುತ್ತೆ, ರೆಡಿ ಆಗಿಲ್ಲ ಅಂದರೆ ಸೌಂಡ್ ಬರಲ್ಲ. ಅದೇ ರೀತಿ ನೀರಿನ ಅಂಶ ಹೋಗಿದೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಚಟಪಟ ಅಂದ ತಕ್ಷಣ.
ಆವಾಗ ನಾವು ಬೇಕಿದ್ರೆ ಗ್ಯಾಸ್ನ ಆಫ್ ಮಾಡ್ಕೋಬೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಕರಗಿಸ್ಕೊಂಡ್ಬಿಡಿ. ಇದು ಕರಗಿದಾದ ತಕ್ಷಣ ಬಿಸಿಲಲ್ಲಿ ಕೂಡ ಇದು ತುಂಬ ಗಟ್ಟಿಯಾಗೇ ಇರುತ್ತೆ. ಬಿಸಿಲಲ್ಲೂ ಯಾವುದೇ ಕಾರಣಕ್ಕೂ ಇದು ಕರಗೋದಿಲ್ಲ. ಟೆಂಪ್ರೇಚರ್ ಕಡಿಮೆ ಇದ್ದರೆ ಹಾಗೇ ಇರುತ್ತೆ. ಇದು ಆದಷ್ಟು ನೀವು ಟೆಂಪ್ರೇಚರ್ ಕಡಿಮೆ ಇರುವಂತಹ ಪ್ಲೇಸಲ್ಲಿ ನೀವು ಒಂದು ಸಣ್ಣ ಡಬ್ಬದಲ್ಲಿ ಹಾಕಿಬಿಟ್ಟು ಇಟ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಇದನ್ನು ಹಾಗೆ ನಾವು ಹೊರಗಡೆಗೇ ಫ್ರಿಜ್ಜು ಬಳಸ್ತೇನೆ ನಾವು ಉಪಯೋಗಿಸ್ತೀವಿ ಅಂದರೆ 1 ಡೇ ಬೇಕು ಇದು ಆಗಲಿಕ್ಕೆ. ಅಥವಾ ಚಳಿಗಾಲ ಅಲ್ವಾ, ಚಳಿಗಾಲದಲ್ಲಾದರೆ ಬೇಗನೆ ಆಗಿಬಿಡುತ್ತೆ, 1-2 ತಾಸಲ್ಲೇ ಆಗಿಬಿಡುತ್ತೆ. ಬೇಸಿಗೆಯಲ್ಲಾದರೆ 1 ದಿನ ಬೇಕಾಗುತ್ತೆ. ಇಲ್ಲಪ್ಪ ನಮ್ಮಲ್ಲಿ ಫ್ರಿಜ್ ಉಂಟು, ನಾವು ಫ್ರಿಜ್ನ ಬಳಸ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಒಂದು ಕಂಟೈನರಿಗೆ ಇದನ್ನು ಹಾಕಿಬಿಟ್ಟು ಅದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಿಮಗೆ ಲಿಪ್ಟಿಕ್ ರೆಡಿ ಆಯಿತು ಫ್ರೆಂಡ್ಸ್. ಈ ರೀತಿ ಹೋಮ್ ಮೇಡ್ ಲಿಪ್ಟಿಕ್ನ ರೆಡಿ ಮಾಡೋದು ಹೇಗೆ ಅಂತ ನೋಡಿದ್ದೀರಾ. ಇದೇ ರೀತಿ ಹೆಚ್ಚೆಚ್ಚು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೋಮ್ ಮೇಡ್ ಪ್ರಾಡಕ್ಟ್ಗಳು ಇನ್ನು ಹೆಚ್ಚೆಚ್ಚು ಬರ್ತಾ ಹೋಗುತ್ತೆ. ಹಾಗೆ ಹೆಲ್ತ್ ಬೆನಿಫಿಟ್ಸ್ ವಿಡಿಯೋಗಳು ತುಂಬ ಇದೆ. ಹಾಗೆ ಹೆಲ್ತಿ ಕುಕ್ಕಿಂಗ್ಸ್ ವಿಡಿಯೋಗಳು ತುಂಬ ಇದೆ. ನಾನು ಹಾಕೋ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಆರೋಗ್ಯಕರವಾದ ಅಡುಗೆಯನ್ನು ತೋರಿಸ್ತೀನಿ, ಆರೋಗ್ಯಕರವಾದ ಬ್ಯೂಟಿ ಪ್ರಾಡಕ್ಟ್ಸ್ನ ತೋರಿಸ್ತೀನಿ. ನೀವು ನಮಗೆ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ ಈ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡ್ರೆ ಅಂದರೆ ನಾನು ಖಂಡಿತ ಮುಖಕ್ಕೆ ಲೇಪನ ಮಾಡುವಂತಹ ಚಳಿಗಾಲದಲ್ಲಿ ಮುಖಕ್ಕೆ ಯಾವುದನ್ನು ನಾವು ಹಚ್ಚೋದ್ರಿಂದ ನಮ್ಮ ಮುಖ ತುಂಬ ಹೊಳಪಾಗಿರುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ಒಂದು ವಿಡಿಯೋನ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವು ಇನ್ನು ಹೆಚ್ಚು ವಿಡಿಯೋ ಮಾಡಲಿಕ್ಕೆ ನಮಗೂ ತುಂಬ ಉತ್ಸಾಹ ಬರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕಾಗಿದೆ ನನ್ನ ಚಾನಲ್ಗೆ. ದಯವಿಟ್ಟು ವಿಡಿಯೋನ ಕೊನೆಯ ತನಕ ನೋಡಿ, ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಡಿ ಫ್ರೆಂಡ್ಸ್ ಪ್ಲೀಸ್. ಹಾಗೆ ನೋಡಿ, ಇವಾಗ ಚೆನ್ನಾಗಿ ಬೀಟ್ರೋಟು ಮತ್ತು ಕೊಕೊನೆಟ್ ಆಯಿಲು ಹಾಗೆ ಜೇನಿನ ಮೇಣ, ಮೇನ್ ಪ್ರಾಡಕ್ಟ್ ಬಂದುಬಿಟ್ಟು ಜೇನಿನ ಮೇಣ. ಈ ಬೀಟ್ರೋಟ್ ನೀವು ಸ್ಕಿಪ್ ಮಾಡಿ ಇದಕ್ಕೆ ಸ್ವಲ್ಪ ಬೇವಿನ ಎಲೆಗಳ ಪುಡಿಗಳನ್ನು ಅಥವಾ ಬೇವಿನ ಸೊಪ್ಪಿನ ಪೇಸ್ಟನ್ನು ಹಾಕಿ ನೀವು ತಯಾರು ಮಾಡಿದರೆ ನಿಮಗೆ ಮೊಡವೆಗಳ ನಿವಾರಣೆಗೋಸ್ಕರ ಮನೆಯಲ್ಲಿ ತಯಾರಾಗುವಂತಹ ಸೋಪನ್ನು ನೀವು ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ನಾವು ಹಿಮ್ಮಡಿಗೆ ಯಾವ ರೀತಿ ಇದನ್ನು ಲೇಪಿಸ್ಬೋದು ಅಂತ ನಾನು ಹೇಳಿದೆ ಅಲ್ವಾ, ಅದೇ ರೀತಿ ಬಂದುಬಿಟ್ಟು ಕೈ ಕಾಲುಗಳಿಗೂ ಕೂಡ ನಾವು ಈ ಸೋಪನ್ನೇ ಬಳಸಿ ಸ್ನಾನ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲ. ಟೋಟಲಿ ನಮ್ಮ ಲಿಪ್ಸ್ಟಿಕ್ ನೋಡಿ ರೆಡಿ ಆಯಿತು. ನಾನು ಒಂದು ಚಿಕ್ಕ ಕಂಟೈನರಿಗೆ ಇದನ್ನು ತೆಗೆದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಮಾಡಿದಂತಹ ದಿವಸನೇ ನನ್ನ ನಾದಿನಿ ಬಿಡಲೇ ಇಲ್ಲ. ಒಂದು ದೊಡ್ಡ ಬೌಲಲ್ಲಿ ತುಂಬಿಟ್ಟಿದ್ದನ್ನು ತಗೊಂಡು ಹೋಗಿಬಿಟ್ಲು. ನನಗೆ ಕೊನೆಯದಾಗಿ ಉಳಿದಿದ್ದು ಇಷ್ಟೇ. ನನ್ನ ಮಾವನ ಮಕ್ಕಳು ಕೂಡ ಕೇಳಿದರು, ಅವರಿಗೂ ಕೂಡ ನನಗೆ ಕೊಡಲಿಕ್ಕಾಗಲಿಲ್ಲ. ಅವರಿಗೂ ಕೂಡ ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮು ಮಾಡಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಕಳಿಸಿದ್ದೀನಿ. ನೋಡಿ, ಹೋಮ್ ಮೇಡ್ ಲಿಪ್ಟಿಕ್ ರೆಡಿ ಆಯಿತು. ಈ ರೀತಿ ನಾವು ಮನೆಯಲ್ಲೇ ಲಿಪ್ಟಿಕ್ನ ತಯಾರಿಸ್ಕೋಬೋದು. ನಾನು ಮೆಹಂದಿ ಹಾಕಿದಂಥ ಕೈ ಇದೆ, ಸ್ವಲ್ಪ ಅಷ್ಟೊಂದು ನಿಮಗೆ ಕಾಣಿಸ್ತಾ ಇಲ್ಲ. ನೋಡ್ತೀನಿ ನಾನು ಮತ್ತೆ ನಿಮಗೆ ಬೇರೆ ಹಚ್ಚಿ ತೋರಿಸ್ತೀನಿ ನೋಡಿ ಬೇರೆ ಕಡೆ. ನಾನು ಸ್ವಲ್ಪ ಕಪ್ಪಿದ್ದೀನಲ್ವಾ, ಅಷ್ಟು ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ನೋಡಿ, ಇವಾಗ ಈ ರೀತಿ ಲೈಟ್ ಪಿಂಕ್ ಆಗಿ ನಮಗೆ ಹೋಮ್ ಮೇಡ್ ಲಿಪ್ಟಿಕ್ಕು ರೆಡಿ ಆಗಿಬಿಡ್ತು. ನೋಡಿ, ಇದು ನಾವು ತುಟಿಗೆ ಹಚ್ಚೋದ್ರಿಂದ ತುಂಬ ಚೆನ್ನಾಗಿ ನಾವು ಲಿಪ್ಟಿಕ್ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ತುಂಬ ಚೆನ್ನಾಗಿರುತ್ತೆ. ತುಂಬ ನನ್ನ ನಾದಿನಿ ಇದ್ದಾಳಲ್ಲ, 1-2 ಸಾರಿ ಇಲ್ಲಿಗೆ ಬಂದಿದ್ದು, ಹಚ್ಚಿದ ತಕ್ಷಣ ಅವಳಿಗೆ ಇಷ್ಟ ಆಗಿಬಿಡ್ತು ಲಿಪ್ಟಿಕ್. ಅವಳು ಇಸ್ಕೊಂಡು ಹೋಗ್ಬಿಟ್ಲು. ತುಂಬ ನೋಡಿ, ನಾನು ಕುದಿಸಿಟ್ಟಿದ್ದು ಎಷ್ಟೋ ಕಣಿತ್ತು ಹೌದಾ, ಅದರಲ್ಲೇ ಅರ್ಧ ಅಲ್ಲ ಮುಕ್ಕಾಲು ಭಾಗ ಅವಳು ತೊಗೊಂಡೋಗ್ಬಿಟ್ಲು. ತುಂಬ ಚೆನ್ನಾಗಿದೆ, ಅದಕ್ಕೆ ಬೇಕು ಅಂತ ಹೇಳಿ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಹೋಮ್ ಮೇಡ್ ಲಿಪ್ಟಿಕ್ನ ತಯಾರಿಸ್ಕೊಂಡು ಲೇಪಿಸ್ಕೊಳ್ಳಿ. ನೋಡಿ, ವಿಡಿಯೋ ಸರಿಯಾಗಿ ಒಬ್ಬಳೇ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಅಲ್ಲಿಗೆ ಇದು ಮಾಡಲಿಕ್ಕೆ ಆಗ್ತಾಯಿಲ್ಲ. ನೋಡಿ, ಇವಾಗ ತೋರಿಸ್ತೀನಿ ಹಚ್ಚಿ. ವಿಡಿಯೋ ಆಲ್ರೆಡಿ ಆಗಿಬಿಟ್ಟಿದೆ ಇದು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ರೆಡ್ಡಾಗಿ ಬರುತ್ತೆ ಅಂತ ಹೇಳಿ. ನೋಡಿ ಎಷ್ಟು ರೆಡ್ಡಾಗಿ ಬಂತಲ್ವಾ. ಈ ರೀತಿ ನೀವು
ಮನೆಯಲ್ಲೇ ಹೋಮ್ ಮೇಡ್ ಲಿಪ್ಸ್ಟಿಕ್ನ ತಯಾರು ಮಾಡ್ಕೋಬೋದು. ಇದನ್ನು ನನ್ನ ಮಗನಿಗೆ ಲಿಪ್ಸ್ಗೂ ಕೂಡ ಹಚ್ಚಿ ನಿಮಗೆ ತೋರಿಸ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಕೊನೆ ತನಕ ನೋಡಿ. ನನ್ನ ಮಗನ ಲಿಪ್ಸ್ಗೆ ಹಚ್ಚಿ ತೋರಿಸ್ತೀನಿ. ಅವನಿವಾಗ ಸದ್ಯಕ್ಕೆ ಸ್ಕೂಲಿಗೆ ಹೋಗಿದ್ದಾನೆ. ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಇಲ್ಲಿಗೆ ಇದನ್ನು ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಅವ್ನು ಬರಲಿ, ಅವ್ನು ಬಂದಮೇಲೆ ಅವ್ನ ಲಿಪ್ಸಿಗೆ ಹಚ್ಚಿಬಿಟ್ಟು ನಿಮಗೆ ತೋರಿಸ್ತೀನಿ. ವಾಟರ್ ಪ್ರೂಫು ತೋರಿಸ್ತಾ ಇದ್ದೀನಿ ನೋಡಿ. ನಾನು ನೀರು ಹಾಕಿಬಿಟ್ಟು ಬಟ್ಟೆಯಿಂದ ಉದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ನೀರು ಹಾಕಿದರೂ ಕೂಡ ನಮ್ಮ ಲಿಪ್ಸ್ಟಿಕ್ಕು ಹೋಗಲಿಲ್ಲ. ತುಂಬ ಚೆನ್ನಾಗಿ ಸ್ಕಿನ್ಗೆ ಅಂಟ್ಕೊಂಡಿದೆ. ಈ ರೀತಿ ಹೋಮ್ ಮೇಡ್ ಲಿಪ್ಸ್ಟಿಕ್ನ ಮಾಡ್ಕೊಳ್ಳಿ. ಹಾಗೆ ಎಲ್ಲ ಪ್ರಾಣಿಗಳ ಕೊಬ್ಬನ್ನು ಸೇವನೆ ಮಾಡೋದನ್ನು ತಡೀರಿ. ನೋಡಿ, ನೈಟ್ ಹೊತ್ತು ಬಿಸಿ ನೀರಿಂದ ಕಾಲನ್ನು ವಾಶ್ ಮಾಡಿಬಿಟ್ಟು ಈ ರೀತಿ ನಾವು ಅದನ್ನು ತಯಾರಿಸಿದಂತಹ ಜೇನಿನ ಮೇಣ ಮತ್ತು ಕೊಕೊನೆಟ್ ಆಯಿಲಿಂದ ನಾವು ಈ ರೀತಿ ಮಸಾಜ್ ಮಾಡೋದ್ರಿಂದ ಒಡೆದ ಹಿಮ್ಮಡಿಗಳು ನಮಗೆ ಬೇಗ ಕೂಡಿಕೊಳ್ಳುತ್ತೆ. ಹಾಗೆ ನೋವು ನಿಮಗೆ ತುಂಬ ಇತ್ತು ಅಂದರೆ ಬಿಸಿ ಆದಂತಹ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಇದನ್ನು ಲೇಪಿಸಿ, ತುಂಬ ಚೆನ್ನಾಗಿರುತ್ತೆ. ಕೈ ಕಾಲುಗಳಿಗೂ ನಾವು ಇದನ್ನು ಲೇಪಿಸ್ಕೋಬೋದು. ಹಿಮ್ಮಡಿ ಒಡೆದಂಥ ಹಿಮ್ಮಡಿ ಬೇಗ ಬಿರಿ ಬಿಟ್ಟಂತಹ ಹಿಮ್ಮಡಿಗಳು ಬೇಗ ಕೂಡ್ಕೊಳ್ಳಿಕ್ಕೆ ನಮಗೆ ತುಂಬ ಸಹಾಯ ಆಗುತ್ತೆ. ತುಟಿಗಳಿಗೂ ಕೂಡ ಇದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ.